ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಇವತ್ತು ನಾನು ಹೋಮ್ ಮೇಡ್ ಮಸಾಲ ಬಂಗುಡೆ ಫ್ರೈ ಮಾಡಿದ್ದೇನೆ. ಅದರ ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೇನೆ. ನಾನಿಲ್ಲಿ 3 ಬಂಗುಡೆ ತೆಗೆದುಕೊಂಡಿದ್ದೇನೆ. ಅದು ಯಾವ ರೀತಿ ಮಾಡಿದ್ದೇನೆ ಅದನ್ನು ನೋಡೋಣ. ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಬ್ಯಾಡಗಿ ಮೆಣಸು ಒಂದು 5, ಅರಶಿನ ಅರ್ಧ ಚಮಚ, ಶುಂಠಿ 1 ಇಂಚ್, ಬೆಳ್ಳುಳ್ಳಿ 5 ಎಸಳು, ಮತ್ತೆ ಸ್ವಲ್ಪ ವಿನೆಗರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು. ನೋಡಿ, ಇಲ್ಲಿ ರುಬ್ಬಿಟ್ಟಿದ್ದೇನೆ. ಇದನ್ನು ಮೀನಿಗೆ ಹಚ್ಚಬೇಕು ಈ ಮಸಾಲೆಯನ್ನು, ಮತ್ತೆ ಅರ್ಧ ಗಂಟೆ ಇಡಬೇಕು. ಈಗ ಒಂದು ಮೀನಿಗೆ ಮಸಾಲೆ ಹಚ್ಚಿ ಆಗಿದೆ. ಈಗ ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದ್ದೇನೆ, 4 ಟೇಬಲ್ ಸ್ಪೂನ್ ಅಷ್ಟು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಮಸಾಲೆ ಹಚ್ಚಿದ ಮೀನನ್ನು ಸೇರಿಸ್ತಾ ಇದ್ದೇನೆ. ಅದರ ಜೊತೆಗೆ ಮೀನಿನ ಮೊಟ್ಟೆಯನ್ನು ಕೂಡ ಹಾಕ್ತಾ ಇದ್ದೇನೆ ಮಸಾಲೆ ಸೇರಿಸಿ. ಮೀನನ್ನು ಎಣ್ಣೆಯಲ್ಲಿ ಬಿಟ್ಟ ನಂತರ ಆ ಮೀನಿನ ಮೇಲೆ ಸ್ವಲ್ಪ ಇದ್ದ ಮಸಾಲೆಯನ್ನು ಹಾಕಬೇಕು. ಇದು ಮನೆಯಲ್ಲಿ ತಯಾರಿಸಿದ ಮಸಾಲೆ. ಇದನ್ನು 5 ನಿಮಿಷ ಹಾಗೆ ಮಂದ ಉರಿಯಲ್ಲಿ ಫ್ರೈ ಆಗಲು ಬಿಡೋಣ. ಈಗ ಅದಕ್ಕೆ ಸ್ವಲ್ಪ ಒಂಚೂರು ಕೆಂಪು ಮೆಣಸಿನ ಪೌಡರ್, ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಹಾಕ್ತಿದ್ದೇನೆ. ಇದು ಒಳ್ಳೆ ಕಲರ್ ಕೊಡ್ತದೆ, ಅದಕ್ಕೋಸ್ಕರ. ಇಲ್ಲಿ ಸ್ವಲ್ಪ ಖಾರ ಕಮ್ಮಿ ಇದ್ದ ಕಾರಣ ನಾನು ಹಾಕ್ತಾ ಇದ್ದೇನೆ. ಈಗ ಒಂದು ಸೈಡ್ ಫ್ರೈ ಆಗಿದೆ. ಈಗ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡೋಣ. ಚಿಲ್ಲಿ ಪೌಡರ್ ಕೂಡ ನೀವು ಮನೆಯಲ್ಲೇ ತಯಾರಿಸಬಹುದು. ಮೆಣಸನ್ನು ತಂದು ಬಿಸಿಲಿಗೆ ಇಟ್ಟು ಒಣಗಿಸಿ ಮಿಕ್ಸರ್ ಜಾರಲ್ಲಿ ಪೌಡರ್ ಮಾಡಿದ್ರೆ ಸಾಕಾಗ್ತದೆ. ಒಳ್ಳೆ ಪೌಡರ್ ಆಗ್ತದೆ, ಒಳ್ಳೆ ಕಲರ್ ಬಂದಿದೆ. ಮನೆಯಲ್ಲಿ ತಯಾರಿಸಿದ ಮಸಾಲೆ ಒಳ್ಳೆ ಪರಿಮಳ ಕೂಡ ಇರ್ತದೆ. ಈಗ ಮಗುಚಿ ಪುನಃ ಒಂದು 5 ನಿಮಿಷಗಳ ಕಾಲ ಮಂದ ಉರಿಯಲ್ಲಿ ಫ್ರೈ ಮಾಡಬೇಕು. ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಾ ಇದ್ದೇನೆ. ತೆಂಗಿನೆಣ್ಣೆ ನಮ್ಮ ಮಂಗಳೂರು ಸೈಡ್ನವರು ಹೆಚ್ಚಾಗಿ ತೆಂಗಿನೆಣ್ಣೆ ಯೂಸ್ ಮಾಡುದು. ಒಳ್ಳೆ ಪರಿಮಳ ಕೂಡ ಕೊಡ್ತದೆ ಅದು. ನೋಡಿ, ಫ್ರೈ ಆಗಿದೆ. ಇದ್ರ ಮೇಲೆ ಬೇಕಿದ್ರೆ ಸ್ವಲ್ಪ ನೀವು ಕೊತ್ತಂಬರಿ ಎಲೆಯನ್ನು ಅಥವಾ ಕರಿಬೇವು ಎಲೆಯನ್ನು ಕೂಡ ಸೇರಿಸಬಹುದು. ಫ್ರೈ ಮಾಡೋ ಕೂಡ ಹಾಕಬಹುದು. ಈಗ ನೋಡಿ, ತಯಾರಾಗಿದೆ ನಮ್ಮ ಹೋಮ್ ಮೇಡ್ ಮಸಾಲ ಬಂಗುಡೆ ಫ್ರೈ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯಿಂದ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು. ಈ ಮಸಾಲೆ ಎಲ್ಲ ಮೀನಿಗೂ ಆಗುತ್ತದೆ. ಬಂಗುಡೆ, ಅಂಜಲ್, ಮತ್ತೆ ಬೂತಾಯಿ, ಸಣ್ಣ ಮೀನುಗಳಿಗೆಲ್ಲ ಯೂಸ್ ಮಾಡಬಹುದು. ನೀವು ಕೂಡ ಮನೆಯಲ್ಲಿ ಮಸಾಲೆ ತಯಾರಿಸಿ ಫಿಶ್ ಫ್ರೈ ಮಾಡಿ ನೋಡಿ.